ನಮಸ್ಕಾರ ಸ್ನೇಹಿತರೆ, ಕಥಾ ಸಂಸ್ಕೃತಿ ಚಾನೆಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಚಾಲುಕ್ಯ ಚಕ್ರವರ್ತಿ ದಕ್ಷಿಣಪತೇಶ್ವರ ಇಮ್ಮಡಿ ಪುಲಿಕೇಶಿಯ ಪರಾಕ್ರಮ, ಶೌರ್ಯ, ಸಾಹಸ, ಚಾಲುಕ್ಯ ಸಾಮ್ರಾಜ್ಯದ ಕೀರ್ತಿ ಪತಾಕೆಯನ್ನು ಆಸೇತು ನರ್ಮದೆಯ ಪರ್ಯಂತ ಮೆರೆಸಿದ ಅಚ್ಚರಿಯ ಸಂಗತಿಗಳನ್ನು ನಾವು ನಿಮ್ಮ ಮುಂದೆ ಹೇಳುತ್ತಿದ್ದೇವೆ. ಕೀರ್ತಿವರ್ಮನ ಮಕ್ಕಳಾದ ಪುಲಿಕೇಶಿ ಮತ್ತು ವಿಷ್ಣುವರ್ಧನ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಗಳನ್ನು ಕಳೆದುಕೊಂಡು ದಬ್ಬಲಿಗಳಾಗಿದ್ದರು. ದುರ್ಬಲ ದೇವಿಯು ಗುರುಕುಲವಾಸದ ನೆಪದಲ್ಲಿ ಮೊಮ್ಮಕ್ಕಳನ್ನು ರಾಜಧಾನಿಯಿಂದ ದೂರವಿಟ್ಟು ದುಷ್ಟ ಮಂಗಳೇಶನಿಂದ ಪಾರು ಮಾಡುವ ಸಲುವಾಗಿ ಗುರುಕುಲಕ್ಕೆ ಸೇರಿಸಿದ್ದರು. ಈಗಿನ ಬಾಗಲಕೋಟ ಜಿಲ್ಲೆಯ ಹುನಗುಂದ ತಾಲೂಕಿನ ಐಹೊಳೆಯು ಆ ಕಾಲದಲ್ಲಿ ಆರ್ಯಪುರವೆಂಬ ಹೆಸರಿನಲ್ಲಿ ಪ್ರಖ್ಯಾತವಾದ ಮಹಾನಗರವಾಗಿತ್ತು. ಅಲ್ಲಿ 500 ಮಂದಿ ಚತುರ್ವಿದ್ಯಾ ಪಂಡಿತರು ವಾಸವಾಗಿದ್ದರು. ನಳಂದ, ತಕ್ಷಶಿಲಾ, ನವದ್ವೀಪ ಹೆಸರಾಂತ ವಿದ್ಯಾಪೀಠಗಳಿಗೆ ಸರಿಸಾಟಿಯಾದ ವಿದ್ಯಾಪೀಠವು ಐಹೊಳೆಯಲ್ಲಿತ್ತು. ಜನತೆಯಲ್ಲಿ ಸನಾತನ ಧರ್ಮ ಹಾಗೂ ದೈವ ಭಕ್ತಿಗಳನ್ನು ನೆಲೆಗೊಳಿಸುವ ಅನೇಕ ಧರ್ಮ ಸಂಸ್ಥೆಗಳು, ದೇವಾಲಯಗಳು ಇದ್ದವು. ಬೆನ್ನಮ ಸೋಮಯಾಜಿಗಳು ಆರ್ಯಪುರದ ಧರ್ಮಾಧಿಕಾರಿಗಳು ಮತ್ತು ವಿದ್ಯಾಪೀಠದ ಕುಲಪತಿಗಳಾಗಿದ್ದರು. ಆರ್ಯಪುರವು ಸ್ಥಾಪನೆಯಾದದ್ದು ಒಂದು ಸ್ವಾರಸ್ಯವಾದ ಕತೆ. ಚಾಲುಕ್ಯ ಕುಲತಿಲಕ 1ನೇ ಪುಲಿಕೇಶಿಯು ಇಡೀ ಭೂಮಂಡಲವೇ ಮೆಚ್ಚುವಂತೆ ಅಶ್ವಮೇಧ ಯಾಗವನ್ನು ಮಾಡಿದ್ದನು. ಆ ಯಜ್ಞಕ್ಕೆ ದೇಶ ವಿದೇಶಗಳಿಂದ ವಿದ್ವಾಂಸರು ಬಂದಿದ್ದರು. ಪುಲಿಕೇಶಿಯು ಬ್ರಾಹ್ಮಣರ ಪಾಂಡಿತ್ಯಕ್ಕೂ ಸೌಜನ್ಯಕ್ಕೂ ಸ್ವಾರ್ಥರಹಿತ ಜೀವನ, ಪೂಜೆ, ಧ್ಯಾನ, ತಪಸ್ಸುಗಳಿಗೂ ಮನಸೋತು ಅವರನ್ನು ತನ್ನ ರಾಜ್ಯದಲ್ಲಿ ಉಳಿಸಿಕೊಳ್ಳುತ್ತಾನೆ. ಆರ್ಯಪುರವು ಸರಸ್ವತಿ ಪೀಠವಾಗಿ ಪರಿಣಮಿಸಿತು. ವಿದ್ವಾಂಸರ ವಿದ್ವತ್ತು, ಪಾಂಡಿತ್ಯಗಳ ಕೀರ್ತಿ ಕೇಳಿ ದೇಶದ ಮೂಲೆ ಮೂಲೆಗಳಿಂದ ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯಲು ಬರುತ್ತಿದ್ದರು. ಬಂದ ವಿದ್ಯಾರ್ಥಿಗಳಿಗೆ ಇರಲು ಉಚಿತ ವಸತಿ, ಪ್ರಸಾದ ನಿಲಯಗಳನ್ನು ಕಟ್ಟಿಸಿಕೊಟ್ಟರು. ಆರ್ಯಪುರವು ಅತ್ಯಲ್ಪ ಕಾಲದಲ್ಲಿ ದಕ್ಷಿಣಾಪಥದಲ್ಲಿ ಪ್ರಸಿದ್ಧಿ ಪಡೆದಿತ್ತು. ಆರ್ಯಪುರದಲ್ಲಿ ಶಿಕ್ಷಣ ಪಡೆದವನಿಗೆ ಭರತ ವರ್ಷದಲ್ಲೆಲ್ಲ ಮನ್ನಣೆ, ಗೌರವ ಕೊಡುತ್ತಿದ್ದರು. ಕೇವಲ 8 ವರ್ಷದ ಬಾಲಕನಾಗಿ ಗುರುಕುಲಕ್ಕೆ ತೆರಳಿದ್ದ ಪುಲಿಕೇಶಿಗೆ ಈಗ 18 ವರ್ಷಗಳ ಬಾಲಕನಾಗಿ ರಾಜಧಾನಿಗೆ ಹಿಂದಿರುಗುತ್ತಿದ್ದ. ವಿಷ್ಣುವರ್ಧನನಿಗೆ ಈಗ 16 ವರ್ಷದವನಾಗಿದ್ದ. ಇನ್ನೂ 2 ವರ್ಷಗಳಾದರೆ ಗುರುಕುಲವಾಸ ಮುಗಿಯುತ್ತಿತ್ತು. ರಾಜಕುಮಾರ ಪುಲಿಕೇಶಿಯು ಚಾಲುಕ್ಯ ಸಿಂಹಾಸನವನ್ನು ಹತ್ತುವನೆಂಬ ಸುದ್ದಿ ಮಿಂಚಿನ ವೇಗದಲ್ಲಿ ಹರಡಿತು. ಮಂಗಳೇಶನ ದಬ್ಬಾಳಿಕೆಯಿಂದ ಬೇಸತ್ತಿದ್ದ ಜನತೆ ಧರ್ಮ ಸಿಂಹಾಸನ ಮತ್ತು ಚಾಲುಕ್ಯ ಕುಲತಿಲಕ ಸತ್ಯಾಶ್ರಯ 1ನೇ ಪುಲಿಕೇಶಿಯ ಸಾರ್ವಭೌಮರ ಮೊಮ್ಮಗನಿಗೆ ದೊರೆಯುವುದು ಎಲ್ಲರಿಗೂ ಸಂತೋಷವಾಗಿತ್ತು. ಈ ಉತ್ಸವಕ್ಕೆ ಅಂಗ, ವಂಗ, ಕಳಿಂಗ, ಪಾಂಚಾಲ ದೇಶಗಳ ಅರಸರು ಮತ್ತು ದಕ್ಷಿಣ ಪಥದಿಂದ ಪಾಂಡ್ಯ, ಚೋಳ, ಕದಂಬ, ಗಂಗರು ಆಗಮಿಸಿದ್ದರು. ವಾತಾಪಿ ನಗರವು ದೇವೇಂದ್ರನ ಅಮರಾವತಿಯಂತೆ ಕಂಗೊಳಿಸುತ್ತಿತ್ತು. ಶಿಲ್ಪಿಗಳು ಹಗಲು ರಾತ್ರಿ ದುಡಿದು ರನ್ನ ಮಂದಿರದಂತೆ ಕಂಗೊಳಿಸುತ್ತಿದ್ದ ಸಭಾ ಮಂದಿರವನ್ನು ನಿರ್ಮಿಸಿದರು. ಪುಲಿಕೇಶಿಯು ಸಾಮ್ರಾಜ್ಯದ ಮಹಾಜನತೆಯ ಆಶಯದಂತೆ, ಮಹಾರಾಣಿ ದುರ್ಬಲ ದೇವಿಯ ಹಾರೈಕೆಯಂತೆ, ಸಹೋದರ ಕುಬ್ಜ ವಿಷ್ಣುವರ್ಧನನ ಕೋರಿಕೆಯಂತೆ, ಎಲ್ಲರ ಆದೇಶದಂತೆ ಕ್ರಿಸ್ತಶಕ 609 ಸಂವತ್ಸರ ಶುಭ ದಿನದಂದು ಚಾಲುಕ್ಯ ಸಿಂಹಾಸನವೇರಿದನು. ಪುಲಿಕೇಶಿಯನ್ನು ಅನೇಕರು ಸಾಮ್ರಾಜ್ಯದಲ್ಲಿ ಮಾತ್ರವಲ್ಲ, ರಾಜಧಾನಿಯಲ್ಲೂ ಪುಲಿಕೇಶಿಯನ್ನು ದ್ವೇಷಿಸುತ್ತಿದ್ದರು. ಮಂಗಳೇಶನ ಮಿತ್ರರೂ ಆಗಿದ್ದ ಅನೇಕ ಅರಸರು ಪುಲಿಕೇಶಿಯ ಮೇಲೆ ಕತ್ತಿ ಮಸೆಯುತ್ತಿದ್ದರು. ಅವರಲ್ಲಿ ಭೀಮಾ ನದಿಯ ತೀರದಲ್ಲಿದ್ದ ರಾಜ್ಯಗಳಿಗೆ ಅಧಿಪತಿಗಳಾಗಿದ್ದ ಅಪಾಯಿಕ ಮತ್ತು ಗೋವಿಂದರೆಂಬುದು ಮುಖ್ಯರಾಗಿದ್ದರು. ಅವರು ಮಂಗಳೇಶನ ಆಪ್ತಮಿತ್ರರು, ದೂರದ ಸಂಬಂಧಿಗಳೂ ಆಗಿದ್ದರು. ಅಪಾಯಿಕ ಮತ್ತು ಗೆಳೆಯನಾದ ಗೋವಿಂದನೊಡನೆ ಸೇರಿಕೊಂಡು ಪುಲಿಕೇಶಿಯ ಮೇಲೆ ಯುದ್ಧ ಘೋಷಿಸಿದ. ಆದರೂ ಪುಲಿಕೇಶಿಯು ದುಡುಕಲಿಲ್ಲ. ಶಾಂತಿ ಸುಭಿಕ್ಷಗಳ ಸಂಧಾನ ವಿಫಲವಾದರೆ ಮಾತ್ರ ತಾನು ಶಸ್ತ್ರಕ್ಕೆ ಶರಣು ಬರಬೇಕೆಂದು ತೀರ್ಮಾನಿಸಿದನು. ಪುಲಿಕೇಶಿಯು ರಾಯಭಾರಿಯಾಗಿ ಯಾರನ್ನು ಕಳುಹಿಸಬೇಕೆಂದು ಯೋಚಿಸುತ್ತಿರುವಾಗ ಅವನಿಗೆ ರವಿಕೀರ್ತಿಯ ನೆನಪಾಯಿತು. ರವಿಕೀರ್ತಿಯು ರಾಜತಂತ್ರ ನಿಪುಣನು, ಕವಿಯು, ರಣಪಂಡಿತನು ಆಗಿದ್ದನು. ರವಿಕೀರ್ತಿಯು ಪುಲಿಕೇಶಿಯಂತೆ ಶಾಂತಿಪ್ರಿಯನಾಗಿದ್ದನು. ಪುಲಿಕೇಶಿಗೆ ಸಾಮ್ರಾಟರು ಪಟ್ಟಕ್ಕೆ ಬಂದ ತರುಣದಲ್ಲಿ ಯುದ್ಧ ಅಪ್ರಿಯವಾಗಿತ್ತು. ಸಂಧಾನಕ್ಕೆ ಒಪ್ಪಿಕೊಳ್ಳದ ಅಪಾಯಿಕ ಮತ್ತು ಗೋವಿಂದ ಯುದ್ಧಕ್ಕೆ ಆಹ್ವಾನ ಕೊಟ್ಟರು. ರವಿಕೀರ್ತಿಗೆ ತನ್ನ ರಾಯಭಾರ ನಿರರ್ಥಕವಾದುದಕ್ಕೆ ಅಸಮಾಧಾನವಾಯಿತು. ಗೋವಿಂದನ ಆದೇಶದಂತೆ ಪುಲಿಕೇಶಿಯು ತನ್ನ ಸರ್ವಸೇನಾ ಬಲದೊಡನೆ ಹೊರಟು ಗೋವಿಂದ ಅಪಾಯಿಕ ಬೀಡು ಬಿಟ್ಟಿದ್ದ ಶಿಬಿರದ ಬಳಿ ಬಂದು ಶಿಬಿರ ಹಾಕಿದನು. ಯುದ್ಧವಾದರೆ ಯುದ್ಧ, ಶಾಂತಿಯಾದರೆ ಶಾಂತಿ, ಎರಡಕ್ಕೂ ಅವರು ಸಿದ್ಧರಾಗಿ ಕುಳಿತಿದ್ದರು. ಎರಡೂ ಕಡೆಯ ಸೈನ್ಯದಲ್ಲಿ ಆರಿಸಿದ ಇಬ್ಬರು ಮಲ್ಲರು ಇದನ್ನು ನಿರ್ಣಯಿಸಲಿ. ಈ ದ್ವಂದ್ವ ಯುದ್ಧದಲ್ಲಿ ಆಗುವ ಜಯ ಅಪಜಯಗಳ ಮೇಲೆ ಧರ್ಮ ಪಕ್ಷವನ್ನು ನಿರ್ಧರಿಸುತ್ತಾರೆ. ಅದರಂತೆ ಎರಡೂ ಕಡೆಯ ಸೈನಿಕರಲ್ಲಿ ಆರಿಸಿದ ಮಲ್ಲಯೋಧರನ್ನು ರಣರಂಗಕ್ಕೆ ಬಿಡಲಾಯಿತು.
ಇಬ್ಬರು ಭೀಮ ಸದೃಶರಾಗಿದ್ದರು. ಮಲ್ಲ ಯುದ್ಧದಲ್ಲಿ ಸಮಾನ ಪರಿಣಿತರಾಗಿದ್ದರು. ಅವರು ಮದ್ದಾನೆಗಳಂತೆ ಕಾಳಗಕ್ಕೆ ತೊಡಗಿದರು. ಮೊದಲು ಅಪಾಯಿಕ ಯೋಧನು ಮೇಲ್ಗೈಯಾದಂತೆ ಕಂಡನು, ಆದರೆ ಕಡೆಗೆ ಪುಲಿಕೇಶಿಯ ಕಡೆಯ ಯೋಧನೇ ಗೆದ್ದನು. ವಿಜಯಿಯಾದ ಮಲ್ಲನು ಅವನನ್ನು ಕೊಲ್ಲದೆ ಅವನಿಗೆ ಪ್ರಾಣದಾನ ಮಾಡಿದ. ಮೇಲಕ್ಕೆತ್ತಿ ಗೆಳೆಯನಂತೆ ತಬ್ಬಿಕೊಂಡನು. ಈ ದೃಶ್ಯವನ್ನು ನೋಡುತ್ತಿದ್ದ ಅಪಾಯಿಕ ಗೋವಿಂದರು ಓಡಿ ಬಂದು ಪುಲಿಕೇಶಿ ಸಮಂತಭದ್ರರನ್ನು ತಬ್ಬಿದರು. ಪುಲಿಕೇಶಿಯು ತನ್ನ ಶೌರ್ಯ, ಸಾಹಸ, ಸ್ನೇಹ, ಧರ್ಮಬುದ್ಧಿಗಳಿಂದ ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡಿಕೊಂಡನು. ಇದು ಅವನ ಪ್ರಥಮ ವಿಜಯವಾಗಿತ್ತು. ಅನಂತರ ಸಾಮ್ರಾಜ್ಯದ ಘನತೆ, ಗೌರವಗಳ ಕೀರ್ತಿ ಪತಾಕೆಯನ್ನು ಆಸೇತು ನರ್ಮದೆಯ ಪರ್ಯಂತ ಮೆರೆಸುವ ದಿಗ್ವಿಜಯ ಯಾತ್ರೆ ಕೈಗೊಂಡನು. ದಕ್ಷಿಣ ಪಥದ ಸಣ್ಣ ಪುಟ್ಟ ರಾಜರನ್ನೆಲ್ಲ ಗೆದ್ದು ದಕ್ಷಿಣಪತೇಶ್ವರನೆಂಬ ಬಿರುದಿಗೆ ಪಾತ್ರನಾಗಬೇಕೆಂಬುದೇ ಅವನ ಹೆಬ್ಬಯಕೆಯಾಗಿತ್ತು. ದೇಶದ ಮೂಲೆ ಮೂಲೆಗಳಿಂದ ತರುಣರು ತಂಡೋಪತಂಡವಾಗಿ ಸೈನಿಕರನ್ನು ಸೇರಿಸಿ ಅವರಿಗೆ ಸಮರ ವಿದ್ಯೆಗಳಲ್ಲಿ ಯೋಗ್ಯ ಶಿಕ್ಷಣ ಕೊಟ್ಟನು. ದೇಶ ವಿದೇಶಗಳಿಂದ ಆನೆ, ಕುದುರೆಗಳನ್ನು ತರಿಸಿಕೊಂಡು ಗಜ, ಅಶ್ವ ಸೈನ್ಯಗಳನ್ನು ಹೆಚ್ಚಿಸಿದನು. ತಾನೇ ಸರ್ವ ಸೇನೆಗಳಿಗೆ ಮಹಾದಂಡನಾಯಕನಾಗಿ ಮುನ್ನಡೆದನು. ಚಾಲುಕ್ಯ ಸೇನೆ ಬೋರ್ಗರಿಸಿ ಹರಿಯುವ ಮಹಾಪುರದಂತೆ ಮುನ್ನುಗ್ಗಿತು. ಹೀಗೆ ಹೊರಟ ಸೈನ್ಯ ಚಲಿಸುವ ಒಂದು ಮಹಾನಗರದಂತೆ ಕಂಗೊಳಿಸುತ್ತಿತ್ತು. ಅದು ಬೀಡು ಬಿಟ್ಟಲ್ಲೆಲ್ಲ ಮಹಾನಗರ ಏರ್ಪಡುತ್ತಿತ್ತು. ಮೊದಲು ಪುಲಿಕೇಶಿಯ ದೃಷ್ಟಿ ಕದಂಬರ ಮೇಲೆ ಬಿತ್ತು. ಬನವಾಸಿಯ ಕದಂಬರು, ಗಂಗವಾಡಿಯ ಗಂಗರು ಚಾಲುಕ್ಯ ಸಾಮ್ರಾಜ್ಯಕ್ಕೆ ಕಂಟಕವಾಗಿದ್ದರು. ಅವರು ಶಕ್ತಿ ಸಂಪನ್ನರಾಗುವ ಮೊದಲೇ ಅವರನ್ನು ಬಗ್ಗು ಬಡಿಯಲು ಪುಲಿಕೇಶಿಯು ನಿಶ್ಚಯಿಸಿದನು. ವೈಜಯಂತಿಪುರವು ಬನವಾಸಿ 12,000 ಸೀಮೆಗೆ ಮೊದಲಿನಿಂದಲೂ ರಾಜಧಾನಿಯಾಗಿತ್ತು. ಕದಂಬ ಅರಸನು ಗಂಗದೊರೆಯ ಸಹಾಯವನ್ನು ನಿರೀಕ್ಷಿಸಿದ್ದರಿಂದ ಅವನು ಪುಲಿಕೇಶಿಯ ನೇತೃತ್ವದಲ್ಲಿ ಬಂದ ಚಾಲುಕ್ಯ ದಂಡನ್ನು ಕಂಡು ಅಂಜಲಿಲ್ಲ. ಕದಂಬ ದೊರೆಯ ನಿರೀಕ್ಷೆ ವ್ಯರ್ಥವಾಯಿತು. ಪುಲಿಕೇಶಿಯು ತನ್ನ ಸೈನ್ಯದೊಡನೆ ಹೊರಟು ಬನವಾಸಿಯನ್ನು ಮುತ್ತಿ ಅತ್ಯಲ್ಪ ಕಾಲದಲ್ಲಿ ಅದನ್ನು ವಶಪಡಿಸಿಕೊಂಡನು. ಪುಲಿಕೇಶಿಯು ಸಂಪತ್ಭರಿತ ನಗರವಾದ ವೈಜಯಂತಿಪುರವನ್ನು ನಾಶ ಮಾಡಲಿಲ್ಲ. ಸೆರೆ ಸಿಕ್ಕಿದ ಕದಂಬ ದೊರೆಯನ್ನು ಗೌರವದಿಂದ ನಡೆಸಿಕೊಂಡನು. ಇದರಿಂದ ಸುಪ್ರೀತನಾದ ಕದಂಬ ದೊರೆಯು ಪುಲಿಕೇಶಿಗೆ ತನ್ನ ಮಗಳಾದ ಉಮಾದೇವಿಯನ್ನು ಕೊಟ್ಟು ಮದುವೆ ಮಾಡಿದನು. ಪುಲಿಕೇಶಿಯು ವಧುವಿನೊಡನೆ ಹೊರಟು ತನ್ನ ದೃಷ್ಟಿಯನ್ನು ಗಂಗವಾಡಿಯ ಕಡೆ ತಿರುಗಿಸಿದನು. ಗಂಗದೊರೆಯು ದಾಳಿಯಿಟ್ಟ ಚಾಲುಕ್ಯ ಸೈನ್ಯವನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಅವನು ಸೋತು ಶರಣಾದನು. ಅವನನ್ನು ಪುಲಿಕೇಶಿಯು ಗೌರವದಿಂದಲೇ ಕಂಡು ಅವನನ್ನು ಮಾಂಡಲಿಕನನ್ನಾಗಿ ಮಾಡಿಕೊಂಡನು. ಪುಲಿಕೇಶಿಯ ಸದ್ಗುಣಗಳಿಗೆ ಮಾರು ಹೋದ ಗಂಗದೊರೆಯು ತನ್ನ ಮಗಳಾದ ಗಂಗಾದೇವಿಯನ್ನು ಪುಲಿಕೇಶಿಗೆ ವಿವಾಹ ಮಾಡಿಕೊಟ್ಟನು. ಪುಲಿಕೇಶಿಯು ಶ್ರೀದೇವಿ, ಭೂದೇವಿಯರೊಡಗೂಡಿದ ಮಹಾವಿಷ್ಣುವಿನಂತೆ ಹೊರಟು ಈಶಾನ್ಯದಲ್ಲಿದ್ದ ನಾಗಜಾತಿಯ ಆಲೋಪ ದೊರೆಯನ್ನು ಸೋಲಿಸಿ ಕಪ್ಪ ಕಾಣಿಕೆಯನ್ನು ಪಡೆದು ಮುನ್ನಡೆದನು. ಮುಂದೆ ಸಹ್ಯಾದ್ರಿಯ ಸಂಪತ್ಭರಿತ ನಾಡೆಲ್ಲವೂ ಅವನ ವಶವಾಯಿತು. ಕೊಂಕಣದ ಮೌರ್ಯರು ಸುಲಭವಾಗಿ ಪುಲಿಕೇಶಿಯ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಳಲಿಲ್ಲ. ಪುಲಿಕೇಶಿಯು ಅವರ ರಾಜಧಾನಿಯಾದ ಪೂರಿಯನ್ನು ಸಾಧಿಸಲು ದೊಡ್ಡದೊಂದು ನೌಕಾಪಡೆಯನ್ನು ಸಿದ್ಧಗೊಳಿಸಬೇಕಾಯಿತು. ಪೂರಿಯು ಚಾಲುಕ್ಯರ ದಾಳಿಯನ್ನು ಎದುರಿಸಲು ಸಾಧ್ಯವಾಗಲಿಲ್ಲ. ಅದು ಕೈವಶವಾದ ಮೇಲೆ ಸೈನ್ಯ ಸಮೇತ ಹೊರಟು ಲಾಟರನ್ನು, ಮಾಳವರನ್ನು, ಕುರ್ಚರನ್ನು ಸೋಲಿಸಿ ತನ್ನ ಸಾಮಂತರನ್ನಾಗಿ ಮಾಡಿಕೊಂಡನು. ರೇವಾ, ನರ್ಮದಾ ನದಿಗಳಲ್ಲಿ ದಕ್ಷಿಣ ಪ್ರದೇಶವೆಲ್ಲ ಪುಲಿಕೇಶಿಯ ಅಧೀನವಾಯಿತು. ಹೀಗೆ ಪುಲಿಕೇಶಿಯು ತನ್ನ ಸಾಮ್ರಾಜ್ಯವನ್ನು ಪಶ್ಚಿಮದ ಕೊಂಕಣದವರೆಗೂ ಉತ್ತರದಲ್ಲಿ ನರ್ಮದಾ ನದಿಯವರೆಗೂ ವಿಸ್ತರಿಸಿ ತನ್ನ ನೂತನ ಪತ್ನಿಯರೊಡನೆ ವೈಭವವಾಗಿ ರಾಜಧಾನಿಗೆ ಹಿಂದಿರುಗಿದನು. ರಾಜಧಾನಿಯಲ್ಲಿ ತಮ್ಮ ನೆಚ್ಚಿನ ದೊರೆಯ ಸಂಭ್ರಮದ ಸ್ವಾಗತ ನೀಡಿದರು. ರಾಜದಂಪತಿಗಳನ್ನು ಸ್ವಾಗತಿಸಿ ಮುತ್ತಿನ ಆರತಿ ಎತ್ತಿದರು. ದಾರಿಯುದ್ದಕ್ಕೂ ಹೂಗಳನ್ನು ಚೆಲ್ಲಿ ತಮ್ಮ ಸಾಮ್ರಾಟನನ್ನು ವೈಭವದಿಂದ ಬರಮಾಡಿಕೊಂಡರು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.